ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ಶ್ರೀರಾಮ್ಪುರ ಅಜ್ಜಿ ನೋಡ್ಕೋಬೇಕು. ಅಜ್ಜಿ ಒಂದೇ ಇರೋದು, ಇಂಡಿಪೆಂಡೆಂಟು. ಅವ್ರಿಗೆ ಹಸ್ಬೆಂಡು ಇಲ್ಲ, ಮಕ್ಕಳು ಇಲ್ಲ. ಸೊ ಅಲ್ಲೇ ಇರಬೇಕು. ರಜಾ ಅಂತೂ ನಿಮಗೆ ತಿಂಗಳಿಗೆ 2 ರಜಾ ಇದೆ ಅಂತ ನಮ್ಮ ಏಜೆನ್ಸಿ ಕಡೆ ಹೇಳ್ತೀನಿ. ಬಟ್ ಅಲ್ಲಿ ಅಜ್ಜಿ ಮಂಚದ ಮೇಲಿಂದ ಇಳಿದು ಒಬ್ಬರೇ ವಾಕಬಲ್ ಅಲ್ಲ ಅವರು. ಸೊ ಅವ್ರ ಕಾಲಲ್ಲಿ ಪ್ರಾಬ್ಲಮ್ ಇದೆ. ಸೊ ನೀವು ಅಲ್ಲೇ ಇದ್ದು ಅಜ್ಜಿಗೆ ಊಟ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಅಜ್ಜಿ ಜೊತೆ ಇರಬೇಕು. ಸೊ ತಿಂಗಳಿಗೆ ರಜಾ ಇಲ್ಲ ಅಂತ ಹೇಳ್ತಾ ಇಲ್ಲ, ತಿಂಗಳಿಗೆ 2 ರಜಾ ಇದೆ. ನೀವು ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೋದು, ಬಟ್ ಸ್ಟೇಯಿಂಗ್ ಮಾಡೋಕ್ಕಾಗಲ್ಲ. ಸೊ ಅಜ್ಜಿ ನೋಡ್ಕೊಳೋ ಕೆಲಸ ಇದೆ. ಸೊ ಇದು ಯಾರು ಮಾಡ್ತೀರಾ, ಯಾರಲ್ಲಿ ಇರ್ತೀರಾ ಅನ್ನೋರು ಹೇಳಿ, ನಾನು ಅಲ್ಲೇ ಹಾಕ್ಕೊಡ್ತೀನಿ. ಅಲ್ಲೇ 24/7 ಸ್ಯಾಲ್ರಿ ಬಂದು 15,000 ಕೊಡ್ತಾರೆ. ಸೊ ಅವರು ಪೆನ್ಷನರು, ಅಜ್ಜಿ ಪೆನ್ಷನರು. ಸೊ ಅದಕ್ಕೆ ಇದು ನೀವು ಎಷ್ಟೊಂದು ಜನ ಕಮೆಂಟ್ಸಲ್ಲೂ ಹಾಕ್ತೀರಾ, ನೀವು 15,000ಕ್ಕಿಂತ ಮೇಲೆ ಹೋಗಲ್ವಾ ಅಂತ. ನಮ್ಗೆ ಓನರ್ಸ್ ಏನು ಹೇಳಿರ್ತಾರೋ ಅದನ್ನೇ ನಾವು ನಿಮ್ಗೆ ಹೇಳೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಹೆಸರು ಮತ್ತು ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ. ಇದು ಶ್ರೀರಾಮ್ಪುರ ಮಲ್ಲೇಶ್ವರಂ ಹತ್ರ ಇರೋದು. ಸೊ ಮಲ್ಲೇಶ್ವರಮಲ್ಲಿರೋ ಶ್ರೀರಾಮ್ಪುರಕ್ಕೆ ಅಜ್ಜಿ ನೋಡಿಕೊಂಡು ಅಜ್ಜಿ ಕೆಲಸ ಮಾಡಿಕೊಂಡು ತಿಂಡಿ ಊಟ ಮಾಡಿಕೊಂಡು ಅಜ್ಜಿ ಜೊತೆನೇ ಇರಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು.